ಈ ಗ್ಯಾಸ್ ಅಭಾವ ಬೆಂಗಳೂರಿನಲ್ಲಿ ಯಾವ ರೀತಿಯ ಸಮಸ್ಯೆಯನ್ನು ಸೃಷ್ಟಿ ಮಾಡ್ತಾ ಇದೆ ಅನ್ನೋದರ ಅಪ್ಡೇಟ್ಸನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದ್ವಿ. ಬೆಂಗಳೂರಿಗರಿಗೆ ಶಾಕ್ ಮೇಲೆ ಶಾಕ್ ತಡ್ತಾ ಇದೆ. 2 ದಿನದಲ್ಲಿ ಆಟೋ LPG ರೇಟ್ ಇದೆಯಲ್ಲ, ಅದು 10 ರೂಪಾಯಿ ಏರಿಕೆ ಆಗಿಬಿಟ್ಟಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನೋ ಡಿಸ್ಕೌಂಟು, ನೋ ಆಫರು, ದರ ಏರಿಕೆಗೆ ಸಹಕರಿಸಿ ಎನ್ನುವಂತಹ ನೋಟಿಸ್ಗಳು ರಾರಾಜಿಸ್ತಾ ಇದ್ದಾವೆ. ಪೋಸ್ಟರ್ ಹಾಕಿದ LPG ಬಂಕ್ ಮಾಲೀಕರು, ಯಶವಂತಪುರ ಮಾರ್ಕೆಟ್ ಬಳಿಯ LPG ಬಂಕ್ನಲ್ಲಿ ಈ ರೀತಿಯ ಪೋಸ್ಟರ್ ಕಾಣಿಸ್ತಾ ಇದೆ. ದರ ಏರಿಕೆಯಿಂದ ಆಟೋ ಚಾಲಕರು ಕಂಗಾಲಾಗಿದ್ದಾರೆ. ಇದೆಲ್ಲವೂ ಕೂಡ ಒಂದು ರೀತಿ ಚೈನ್ ಲಿಂಕು, ಕೊಂಡಿಯ ರೀತಿಯಲ್ಲಿ ಒಂದರ ಮೇಲೆ ಎಫೆಕ್ಟ್ ಆಗಿಬಿಟ್ರೆ ಆಟೋಮೆಟಿಕ್ ಆಗಿ ಎಲ್ಲದರ ಮೇಲೂ ಕೂಡ ಅದರ ಪರಿಣಾಮ ಬೀರ್ತಾ ಹೋಗುತ್ತೆ. ಇಸ್ರೇಲ್ ವಾರ್ ಎಫೆಕ್ಟ್ ಹಿನ್ನೆಲೆಯಲ್ಲಿ ಉಂಟಾಗ್ತಾ ಇರುವಂತಹ ಗ್ಯಾಸ್ ಸಮಸ್ಯೆ ಸದ್ಯ ಮುಂದುವರಿತಾ ಇದೆ. ಆಟೋ LPGಯಲ್ಲೂ ಕೂಡ ಈಗ ಸಮಸ್ಯೆ ಮುಂದುವರಿತಾ ಇರುವಂಥದ್ದು. ನಾನೀಗ ಯಶವಂತಪುರ ಮಾರ್ಕೆಟ್ನ ವ್ಯಾಪ್ತಿಯಲ್ಲೇ ಇರುವಂತಹ ಒಂದು ಗೋಗ್ಯಾಸ್ ಅನ್ನುವಂತಹ LPG ಬಂಕ್ನ ಒಳಭಾಗದಲ್ಲಿದ್ದೇನೆ. ಅವರು ಒಂದು ಬೋರ್ಡನ್ನೇ ಹಾಕ್ಬಿಟ್ಟಿದ್ದಾರೆ, ಒಂದು ಸೂಚನೆಯನ್ನೇ ಕೊಟ್ಟಿದ್ದಾರೆ. ವಿಜುವಲ್ಸ್ ಅನ್ನು ನೀವು ಗಮನಿಸ್ತಾ ಇದ್ರಿ. ಪ್ರಸ್ತುತ ಇದ್ದ ಪರಿಸ್ಥಿತಿಯ ಪರಿಣಾಮವಾಗಿ ಮಾರುಕಟ್ಟೆಯಲ್ಲಿ ತಾತ್ಕಾಲಿಕವಾಗಿ LPG ಕೊರತೆ ಉಂಟಾಗಿದೆ. ಸೊ ಈ ಕಾರಣಕ್ಕಾಗಿ ಒಂದಷ್ಟು ಆಫರ್ಗಳನ್ನು ಕೂಡ ನೀಡಲಾಗ್ತಾ ಇತ್ತು, ಅದನ್ನು ಕೂಡ ಕ್ಯಾನ್ಸಲ್ ಮಾಡಲಾಗಿದೆ. ಅಷ್ಟೇ ಅಲ್ಲ, ಅದರ ಜೊತೆಗೆ ರೇಟ್ ಕೂಡ ಹೆಚ್ಚಾಗ್ತಾ ಇದೆ. ಏರಿಕೆ ಆಗ್ತಾ ಇರುವಂತಹ ರೇಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬರುವಂತಹ ಸಾರ್ವಜನಿಕರು ಅದಕ್ಕೆ ಸರಿಯಾದ ರೀತಿಯಲ್ಲಿ ಸ್ಪಂದನೆಯನ್ನು ಕೊಡಬೇಕು ಅನ್ನುವಂಥ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಇದು ಮಾತ್ರ ಅಲ್ಲ, ಪೂರ್ಣ ಪ್ರಮಾಣದಲ್ಲಿ ಲೋಡ್ ಬಾರದ ಹಿನ್ನೆಲೆಯಲ್ಲಿ ಸಿಬ್ಬಂದಿಗಳು ಕೂಡ ಬಹಳ ಸಂಕಷ್ಟವನ್ನು ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ನನ್ನೊಟ್ಟಿಗೆ ಈ ಬಂಕ್ನ ಸಿಬ್ಬಂದಿ ಇದ್ದಾರೆ, ಮಾತನಾಡಿಸ್ತೇನೆ. ಸರ್, ನಿಮಗೆ ಪೂರ್ಣ ಪ್ರಮಾಣದಲ್ಲಿ ಅಂದರೆ ಫುಲ್ಲಾಗಿ ಸ್ಟಾಕ್ ಬರ್ತಾ ಇದೆಯಾ, ಹೇಗೆ? ಇಲ್ಲ ಸರ್, ಸ್ಟಾಕ್ ಫುಲ್ಲಾಗಿ ಬರ್ತಾ ಇಲ್ಲ. ಒಂದೆರಡು ದಿನ ಮೊನ್ನೆ ಕ್ಲೋಸ್ ಆಗಿತ್ತು. ಇವಾಗ ಒಂದು ಸ್ವಲ್ಪ ಇದೆ. ಇವಾಗ ಒಂದು 400-4,000 ಲೀಟರ್ ಅಷ್ಟು ಇರ್ಬೋದು. ಇನ್ನೊಂದು 2 ದಿನ ಆಗ್ಬೋದು ಅಷ್ಟೇ ಸರ್. ಓಕೆ, ಎಷ್ಟು ಸಾಮಾನ್ಯವಾಗಿ ನಿತ್ಯ ಎಷ್ಟು ಬರ್ತಾ ಇತ್ತು ಅಷ್ಟೇ ಬರ್ತಾ ಇದೆಯಾ, ಹೇಗೆ? ಇಲ್ಲ ಸರ್, ಅದಕ್ಕಿಂತ ಕಮ್ಮಿ. ಇವಾಗ ನಮ್ಮೊಬ್ಬ ಭಾಳ ಬಂಕ್ ಇದಾವೆ ಸರ್. ಇದರಲ್ಲಿ ಒಂದು ಲೋಡ್ ತರಿಸಿದ್ರೆ ಅಷ್ಟು ಬಂಕಿಗೆ ಹಾಕೋ ಅನ್ನೋ ಪರಿಸ್ಥಿತಿ ಬಂದಿದೆ ಸರ್ ಇವಾಗ. ರೇಟ್ ಕೂಡ ಜಾಸ್ತಿ